ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮೂರನೇ ಸುದ್ದಿ, ದೇಶದ ರಾಜಕಾರಣ. ನಮ್ಮ ಪಕ್ಕದ ತಮಿಳುನಾಡಿಗೆ ಏಪ್ರಿಲ್ 23ನೇ ತಾರೀಕಿಗೆ ಚುನಾವಣೆ ಇದೆ. ತಮಿಳುನಾಡು ಅಂತ ಹೇಳಿದ ತಕ್ಷಣ ಅಲ್ಲಿ ಪ್ರಾದೇಶಿಕ ಪಕ್ಷಗಳ ಬಲಾಬಲವನ್ನು ನಾವು ನೋಡಿದ್ದೀವಿ. DMK, AIADMK ಆಗಿರ್ಬೋದು. ಈ AIADMK ಮತ್ತು DMK ನಡುವೆ ಅನೇಕ ವರ್ಷಗಳ ರಾಜಕೀಯ ಘರ್ಷಣೆಗಳು ಇತಿಹಾಸ ಇದೆ. ಒಂದು ಬಾರಿ ಅವ್ರಿಗೆ ಗೆದ್ರೆ ಒಂದು ಬಾರಿ ಇವ್ರಿಗೆ ಗೆಲ್ತಾರೆ. ಅದು ದ್ರಾವಿಡ ಅಸ್ಮಿತೆಯ ವಿಚಾರದಲ್ಲಿ ಆಗಿರುವಂಥ ಬೆಳವಣಿಗೆ. ಆದರೆ ಇವೆಲ್ಲದಕ್ಕೂ ಹೊರತಾಗಿ ತಮಿಳುನಾಡಿನ ಕನ್ಯಾಕುಮಾರಿ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ DMK ಮತ್ತು AIADMK ಕೇವಲ ನೆಪ ಮಾತ್ರ ಅನ್ನುವಂಥದ್ದಿದೆ. ಬಿಕಾಸ್ ಇಲ್ಲಿ ರಾಷ್ಟ್ರೀಯ ಪಕ್ಷಗಳ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇದೆ. ಅದು BJP ಮತ್ತು ಕಾಂಗ್ರೆಸ್ ನಡುವೆ. ಯಾಕೆ ಹಿಂಗೆ? ಇಡೀ ತಮಿಳುನಾಡು ರಾಜಕಾರಣ ದ್ರಾವಿಡ ಅಸ್ಮಿತೆ ಮೇಲೆ ಇದ್ದಾಗಲೂ ಕೂಡ ಇಲ್ಲಿ ಮಾತ್ರ ದ್ರಾವಿಡ ಪಕ್ಷಗಳು ಕೇವಲ ನೆಪ ಮಾತ್ರಕ್ಕೆ ಯಾಕೆ? ಏನು ಘಟನೆ ಇದು? ಏನಿದೆಲ್ಲವನ್ನ ನೋಡ್ತಾ ಹೋಗೋದಾದ್ರೆ, ಕನ್ಯಾಕುಮಾರಿಯಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ಜಿದ್ದಾಜಿದ್ದಿ ಇರುವಂತಹ ಕ್ಷೇತ್ರ. ಅದಕ್ಕೆ ಐತಿಹಾಸಿಕ ಕಾರಣಗಳಿದೆ. ಆ ಐತಿಹಾಸಿಕ ಕಾರಣಕ್ಕೆ ನಾನು ಬರ್ತೀನಿ. ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಹಿಂದುಳಿದ ವರ್ಗಗಳ ಮತಗಳು ಕಾಂಗ್ರೆಸ್ನ ಶಕ್ತಿ ಇದೆ. ಕನ್ಯಾಕುಮಾರಿ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರ: ಕನ್ಯಾಕುಮಾರಿ, ನಾಗರ್ಕೋಯಿಲ್, ಕುಳ್ಚಲ್, ಪದ್ಮನಾಭಪುರಂ, ವಿಲಂಕೋಟ್, ಕಿಳ್ಳಿಯಾರು ಅಂತ. ಇಲ್ಲಿ ಸದ್ಯಕ್ಕೆ ವಿಜಯ್ ವಸಂತ್ ಅಂತ ಕಾಂಗ್ರೆಸ್ನ MP ಇರೋದು. BJPಯಿಂದ ಫೊನ್ ರಾಧಾಕೃಷ್ಣನ್ ಅಂತವರಿದ್ರು, ಅವರು ಸೋತಿದ್ದಾರೆ. ಈ ಕ್ಷೇತ್ರದ ವಿಶೇಷತೆ ಅಂತ ಹೇಳಿದರೆ ಹಿಂದೂ ಮತ್ತು ಕ್ರಿಶ್ಚಿಯನ್ ಮತಗಳು ಸಮನಾಗಿರೋದು. 48.6% ಹಿಂದೂ ಮತಗಳಿದ್ರೆ 46.8% ಕ್ರಿಶ್ಚಿಯನ್ ಮತಗಳಿದೆ. ಕನ್ಯಾಕುಮಾರಿ ಜಿಲ್ಲೆ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ಜಿಲ್ಲೆ. ಯಾಕೆ? ಆ ವಿಚಾರಕ್ಕೂ ಕೂಡ ಬರ್ತೀನಿ. ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿಯನ್ನು ಸಂಗಮಿಸುವಂತಹ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಏನಾಗುತ್ತೆ, ನಾಡಾರ್ ಸಮುದಾಯ ಮತ್ತು ಕ್ರಿಶ್ಚಿಯನ್ ಮತಗಳು. ಈ ನಾಡಾರ್ ಸಮುದಾಯದಲ್ಲಿ ಹಿಂದೂ ನಾಡಾರ್ ಮತ್ತು ಕ್ರಿಶ್ಚಿಯನ್ ನಾಡಾರ್ ಅಂತ 2 ಪಂಗಡಗಳು ಬರ್ತಾ ಹೋಗುತ್ತೆ. ಈ ಹಿಂದೂ ನಾಡಾರ್ ಅವರನ್ನು ಸೆಳಿಬೇಕು ಅಂತ BJPಯವರು ಪ್ರಯತ್ನ ಪಟ್ಟರೆ, ಕ್ರಿಶ್ಚಿಯನ್ ಮತಗಳನ್ನು ಸೆಳಿಬೇಕು ಅಂತ ಕಾಂಗ್ರೆಸ್ನವರು ಪ್ರಯತ್ನವನ್ನು ಪಡ್ತಾರೆ. ಇದರ ಜೊತೆಗೆ ಮೀನುಗಾರ ಸಮುದಾಯದ ಮೇಲೂ ಕೂಡ ದೊಡ್ಡ ಮಟ್ಟದ ಆಸೆ ಆಕಾಂಕ್ಷೆಗಳಿರುತ್ತೆ. ಅವರನ್ನು ಕೂಡ ಸೆಳೆಯುವುದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾದರೆ ಕನ್ಯಾಕುಮಾರಿಯ ಪ್ರಮುಖ ನಾಯಕರು ಯಾರು? ಪ್ರಮುಖ ನಾಯಕರು ನಾನು ಅವಾಗಲೇ ಹೇಳಿದ ಹಾಗೆ BJPಯ ಪ್ರಮುಖ ಮುಖ ಅಂತ ಹೇಳಿದ್ರೆ ಪೊನ್ ರಾಧಾಕೃಷ್ಣನ್ ವರ್ಚಸ್. ಪೊನ್ ರಾಧಾಕೃಷ್ಣನ್ ಏನು ಮಾಡಿದ್ರು, 1980ರ ದಶಕದಲ್ಲಿ ಅಲ್ಲಿ RSS ಸಂಪೂರ್ಣವಾಗಿ ಕೆಲಸ ಮಾಡ್ತಿರುತ್ತೆ, ಸಂಘದ ಬೆಲ್ಟ್ ಇರುತ್ತೆ. ಈ ಸಮಯದಲ್ಲಿ ಅವರು ಏನು ಮಾಡಿದ್ರು, ಅಲ್ಲಿ ಒಂದು ಘಟನೆ ಸಂಭವಿಸಿಬಿಡುತ್ತೆ. ಏನು ಘಟನೆ? 1982ರಲ್ಲಿ ಕನ್ಯಾಕುಮಾರಿಯಲ್ಲಿ ಮುಂಡೈಕಾಡು ಎನ್ನುವಂತಹ ಘಟನೆ. ಅದು ಮಂಡೈಕಾಡು ಅನ್ನುವಂಥ ಘಟನೆ. ಏನು ಮಂಡೈಕಾಡು ಘಟನೆ? ಸಮುದ್ರಕ್ಕೆ ಸ್ನಾನ ಮಾಡೋದಕ್ಕೆ ಮಹಿಳೆಯರು ಹೋಗ್ತಾ ಇರ್ತಾರೆ. ಕೆಲವೊಂದಿಷ್ಟು ಹಿಂದೂ ಮಹಿಳೆಯರು ಸ್ನಾನ ಮಾಡೋದಕ್ಕೆ ಅಂತ ಸಮುದ್ರಕ್ಕೆ ಹೋಗ್ತಾ ಇರ್ತಾರೆ. ಈ ಸಮಯದಲ್ಲಿ ಕೆಲವೊಂದಿಷ್ಟು ಜನ ಈ ಮೀನುಗಾರರು ಏನು ಮಾಡಿಬಿಡ್ತಾರೆ, ಅವರನ್ನು ತಡೆದು ಬಿಡ್ತಾರೆ. ಯಾಕಂದರೆ ಮೀನುಗಾರರು ಬಹುತೇಕ ಕ್ರಿಶ್ಚಿಯನ್ ಇದ್ದಾರೆ ಅನ್ನುವಂಥದ್ದು ಇದೆ ಅಲ್ಲಿ. ಅವ್ರು ತಡೆದು ಬಿಡ್ತಾರೆ, ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಸ್ನಾನವನ್ನು ಮಾಡಬಾರ್ದು ಅಂತ. ಈ ಸ್ನಾನವನ್ನು ಮಾಡಬಾರ್ದು ಅಂತ ಹೇಳಿದ್ದೇ ದೊಡ್ಡ ಗಲಾಟೆಗೆ ಕಾರಣ ಆಗ್ಬಿಡುತ್ತೆ. ಈ ಗಲಾಟೆಯಲ್ಲಿ ಸರಿಸುಮಾರು 9 ಜನ ಮೃತಪಟ್ಟು ಬಿಡ್ತಾರೆ. ಈ ಘಟನೆಯ ನಂತರ ಕ್ರಿಶ್ಚಿಯನ್ ಮತ್ತು ಹಿಂದೂಗಳ ನಡುವೆ ಮತ ವಿಭಜನೆಗೆ ಕಾರಣ ಆಗ್ಬಿಡುತ್ತೆ. ಅದನ್ನು ಬಳಸಿಕೊಂಡು BJP ಇಲ್ಲಿ ನೆಲೆ ಊರೋ ಪ್ರಯತ್ನವನ್ನು ಮಾಡುತ್ತೆ. ಎರಡನೇದು H. ವಸಂತ್ ಕುಮಾರ್ ಅಂತ, ಅವರು ಕೂಡ ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರ ಉದ್ಯಮದ ಬಗ್ಗೆ ನಾವೆಲ್ಲ ನೋಡಿದ್ದೀವಿ. ಹೀಗಾಗಿ ಅವರ ಪ್ರಭಾವ ಕೂಡ ದೊಡ್ಡ ಮಟ್ಟದಲ್ಲಿ ಇದೆ. ಆದರೆ ಇಲ್ಲಿ ಉಭಯ ಪಕ್ಷಗಳಿಗೆ ಕೆಲವೊಂದಿಷ್ಟು ಸವಾಲುಗಳಿದೆ. ಏನೇನು ಸವಾಲುಗಳಿದೆ? ಅದು BJP ಆಗಿರ್ಬೋದು ಮತ್ತು ಕಾಂಗ್ರೆಸ್ ಆಗಿರ್ಬೋದು. ಉಭಯ ಪಕ್ಷಗಳ ನಡುವೆ ಇರುವಂಥ ಸವಾಲುಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು, BJP ಪ್ರಮುಖವಾಗಿ ದ್ರಾವಿಡ ರಾಜಕಾರಣದ ನಡುವೆ ಹಿಂದುತ್ವ ಮತ್ತು ವಿಕಾಸದ ಮಂತ್ರವನ್ನು ಜಪ ಮಾಡ್ತಾ ಇದೆ. ನಾನು ಆವಾಗಲೇ ಹೇಳಿದೆ, 1982ರಲ್ಲಿ ಈ ಒಟ್ಟಾರೆ ಗಲಾಟೆ ಆದ ನಂತರ BJP ಪ್ರಬಲವಾಗಿ ಅಲ್ಲಿ ಬೀರು ಬಿಡೋದಕ್ಕೆ ಸಾಧ್ಯ ಆಗ್ತಾ ಹೋಯಿತು. ಆದರೆ BJP ಸಂಪೂರ್ಣವಾಗಿ ವಿರೋಧಿಯ? ಈ ಪ್ರಶ್ನೆಗೆ ಉತ್ತರ ಇಲ್ಲ. ಬಟ್ ಕಾಂಗ್ರೆಸ್ಗೆ ಒಂದು ಆಡಳಿತ ವಿರೋಧಿ ಅಲೆಯೂ ಕೂಡ ಇಲ್ಲಿದೆ. BJP ಮುಂದಿರುವಂಥ ಸವಾಲುಗಳೇನಂತ ಹೇಳಿದರೆ, ಕ್ರೈಸ್ತರ ಮತಗಳು DMK ಮತ್ತು ಕಾಂಗ್ರೆಸ್ ಕಡೆ ಹೋಗುತ್ತೆ. ಹೀಗಾಗಿ ಅವರು ಹಿಂದೂ ಮತಗಳ ಮೇಲೆ ಹೆಚ್ಚು ಅವಲಂಬನೆ ಆಗಬೇಕಾಗುತ್ತೆ. ಕೇಂದ್ರ ಸರ್ಕಾರದ ಕರಾವಳಿ ಯೋಜನೆ, ಈ ಕರಾವಳಿ ಯೋಜನೆಗಳಿಗೆ ಮೀನುಗಾರರು ಅಂತ ನಾನೇನು ಹೇಳಿದೆ, ಅವರ ಅಸಮಾಧಾನ ಇದೆ. ಅದು ಕೂಡ ಮೈನಸ್ ಆಗ್ತಾ ಇದೆ. BJPಗೆ 4 ಸ್ಥಾನವನ್ನು ಕೊಟ್ಟಿದ್ದಕ್ಕೆ ಅವರ
ಮೈತ್ರಿ ಪಾರ್ಟಿ ಆಗಿರುವಂಥ AIADMK ಅಸಮಾಧಾನವನ್ನು ಹೊಂದಿದೆ ಈ ಚುನಾವಣೆಯಲ್ಲಿ, ಅದು ಕೂಡ ನೆಗೆಟಿವ್ ಅಂತ ಹೇಳ್ತಿದ್ದಾರೆ. ಕಿಳ್ಳಿಯೂರು ಮತ್ತು ವಿಲಿಯಂ ಕೋಡ್ ಈ ಕ್ಷೇತ್ರಗಳಲ್ಲಿ ಬಿಜೆಪಿ ಇದುವರೆಗೂ ಕೂಡ ಕಾಂಗ್ರೆಸ್ ಅನ್ನು ಸೋಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಒಂದು. ಇನ್ನು ಕಾಂಗ್ರೆಸ್ಗೇನು ಟಿವಿಕೆ ದೊಡ್ಡ ಮಟ್ಟದ ಸವಾಲಾಗಬಹುದು, ಯುವಕರು ಮತ್ತು ಮುಸ್ಲಿಮರನ್ನ ವಿಜಯ್ ಅವರ ಪಾರ್ಟಿ ತೆಗೆದುಕೊಂಡು ಹೋಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ವಿಲಂಕೊಂಡ ಶಾಸಕಿ ವಿಜಯ್ ಧರಣಿ ಕಳೆದ ಬಾರಿ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಯನ್ನು ಸೇರ್ಪಡೆಯಾಗಿದ್ರು, ಅದು ಕೂಡ ಮೈನಸ್ ಆಗಬಹುದು ಎನ್ನುವಂಥ ಲೆಕ್ಕಾಚಾರಗಳಿದೆ. ಇದು ಸವಾಲುಗಳಾಯಿತು. ಇನ್ನು ಇದೇ ಕನ್ಯಾಕುಮಾರಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಪಾರ್ಟಿಗಳಿಗೆ ಎಷ್ಟೆಷ್ಟು ಕ್ಷೇತ್ರಗಳು ಹಂಚಿಕೆ ಆಗಿದೆ. ಕನ್ಯಾಕುಮಾರಿಯಲ್ಲಿ ಇಂಡಿ ಕೂಟ ಕ್ಷೇತ್ರಕ್ಕೆ ಹಂಚಿಕೆ ಆಗಿರೋದು 6 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರ. ಒಂದು ಕುಳಚಲ್, ವಿಲವಂಕೋಡ್, ಕಿಳ್ಳಿಯೂರು ಅಂತ. ಈ ಕ್ಷೇತ್ರಗಳಿಂದ ಚುನಾವಣೆಗೆ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇದೆ. ಹಾಗಾದರೆ ಏನಿದು ಕ್ಷೇತ್ರಗಳದ್ದು, ಯಾರ್ಯಾರು ಗೆದ್ದಿದ್ದಾರೆ, ಇದನ್ನು ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದರೆ ಈ ಕುಳಚಲ್ ಎನ್ನುವಂತಹ ಕ್ಷೇತ್ರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ MLA ಇದ್ದಾರೆ. ಸತತ 3 ಚುನಾವಣೆಗಳಿಂದ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಗೆದ್ದು ಬಂದಿದೆ. ಹೀಗಾಗಿ ಒನ್ಸ್ ಅಗೇನ್ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ತಾರಾಗೈ ಕುತ್ಬಲ್ ಅನ್ನುವಂಥವರು ಕಾಂಗ್ರೆಸ್ನಿಂದ ಅಲ್ಲಿ MLA ಇದ್ದಾರೆ. ಆದರೆ ಈ ಬಾರಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. JG ಪ್ರಿನ್ಸ್ ಎನ್ನುವಂಥವರು ಸದ್ಯಕ್ಕೆ ಹಾಲಿ ಇರುವಂತಹ MLA. ಬಿಜೆಪಿಯಿಂದ D ಶಿವಕುಮಾರ್ ಅನ್ನೋರು, TVKಯಿಂದ ಪ್ರೇಮ್ ಅಲೆಕ್ಸ್ ಲಾರೆನ್ಸ್ ಇದ್ದಾರೆ. ಇದು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ DMK ಸ್ಪರ್ಧೆ ಮಾಡ್ತಾ ಇರೋದೆಲ್ಲಿ? DMK ಸ್ಪರ್ಧೆ ಮಾಡ್ತಾ ಇರೋದು ಕನ್ಯಾಕುಮಾರಿಯಲ್ಲಿ, ನಾಗರ್ಕೋವಿಲಲ್ಲಿ, ಅದಾದ ನಂತರ ಪದ್ಮನಾಭಂಪುರಂ, ಕಿಳ್ಳಿಯೂರು, ಕನ್ಯಾಕುಮಾರಿ AIADMK ಗೆದ್ದಿರುವಂತಹ ಕ್ಷೇತ್ರ. ಲಾಸ್ಟ್ ಎಲೆಕ್ಷನಲ್ಲಿ ಇಲ್ಲಿ DMK ಸೋತಿದೆ. ನಾಗರ್ಕೋವಿಲ್ ಇದೊಂದು ಜಿಲ್ಲಾ ಕೇಂದ್ರ ಕನ್ಯಾಕುಮಾರಿ. ಇದು ಹಾಲಿ ಶಾಸಕರು BJP ಇದ್ದಾರೆ. ಕಳೆದ ಬಾರಿ DMK ಸೋತಿದೆ. ಈ ಬಾರಿ DMKಯಿಂದ S ಆಸ್ಟಿನ್ ಎನ್ನುವಂಥವ್ರು ಚುನಾವಣಾ ಕಣದಲ್ಲಿದ್ದಾರೆ. ಇದರ ಜೊತೆಗೆ NDA ಪಾರ್ಟಿಯಿಂದ ಯಾರ್ಯಾರು ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ, ಯಾರ್ಯಾರ ಪ್ರಾಬಲ್ಯ ಏನು? ಮೊದಲನೇದಾಗಿ NDA ಕ್ಷೇತ್ರದಲ್ಲಿ ಬಿಜೆಪಿ 4 ಕ್ಷೇತ್ರಗಳಲ್ಲಿ ಈ ಬಾರಿ ಚುನಾವಣಾ ಸ್ಪರ್ಧೆ ಮಾಡ್ತಾ ಇದೆ. 2 ಕಡೆಗಳಲ್ಲಿ AIADMK ಸ್ಪರ್ಧೆ ಮಾಡ್ತಾ ಇರೋದು. ಎಲ್ಲಿ? ಬಿಜೆಪಿ ನಾಗರ್ಕೋವಿಲ್ ಮತ್ತು ಪದ್ಮನಾಭಪುರಂ, ಕುಳಚಲ್, ವಿಲವಂಕೊಂಡ ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡ್ತಾ ಇದೆ. ನಾನು ಅವಾಗಲೇ ಹೇಳಿದೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ MLA ಇದ್ದಾರೆ ಅಂತ. ಹೀಗಾಗಿ ಬಿಜೆಪಿ ಒಂದು ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ಕಳೆದ ಬಾರಿ ನಾನು ಅವಾಗಲೇ ಏನು ಹೇಳಿದೆ, ವಿಲ್ಲಂಕೊಂಡಂ ಅನ್ನುವಂತಹ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ದಂಥ ಒಬ್ಬ ಶಾಸಕರು ಬಿಜೆಪಿಗೆ ಬಂದಿದ್ದಾರೆ. ಆದರೆ 2024ರಲ್ಲಿ ನಡೆದಂಥ ಬೈ ಎಲೆಕ್ಷನಲ್ಲಿ ಅವರು ಚುನಾವಣೆಯನ್ನು ಸೋತ್ಬಿಟ್ಟಿದ್ದಾರೆ. ಹೀಗಾಗಿ ಬಿಜೆಪಿ ಇದನ್ನು ಹೆಂಗೆ ಎನ್ಕ್ಯಾಚ್ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ನಾಗರ್ಕೋವಿಲ್ನಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ. ಅಲ್ಲಿ ಅವ್ರದ್ದೊಂದು MR ಗಾಂಧಿ ಅನ್ನುವಂಥವ್ರು ಇದೀಗ ಅವರೇ ಅಲ್ಲಿ ಕ್ಯಾಂಡಿಡೇಟ್ ಆಗಿಯೂ ಕೂಡ ಚುನಾವಣೆಗೆ ನಿಂತಿದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಇರುವಂಥದ್ದು. ಅದಾದ ನಂತರ ಪದ್ಮನಾಭಪುರಂನಲ್ಲಿ ಬಿಜೆಪಿಯಿಂದ P ರಮೇಶ್ ಚುನಾವಣಾ ಕಣಕ್ಕಿಳಿತಾ ಇದ್ದಾರೆ. ಇದರ ಜೊತೆಗೆ AIADMKಯಿಂದ ಕನ್ಯಾಕುಮಾರಿ ಕ್ಷೇತ್ರ ಮತ್ತು ಕಿಳ್ಳಿಯೂರು ಕ್ಷೇತ್ರದಲ್ಲಿ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಇದರ ಜೊತೆಗೆ ದ್ರಾವಿಡ ಪಕ್ಷಗಳ ಪ್ರಾಬಲ್ಯ ಯಾಕಿಲ್ಲ, ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ, ಕನ್ಯಾಕುಮಾರಿ ಈ ಹಿಂದೆ ಏನಾಗಿತ್ತು, ಕೇರಳದಕ್ಕೆ ಸಂಬಂಧಪಟ್ಟಿದ್ದಂತಹ ಸಂಸ್ಥಾನ ಆಗಿತ್ತು. ತಿರುವಾಂಕೂರು ಸಂಸ್ಥಾನದಲ್ಲಿ ಭಾಗ ಆಗಿತ್ತು. 1950ರಲ್ಲಿ ಇದನ್ನು ತಮಿಳುನಾಡಿಗೆ ಸೇರಿಸಬೇಕು ಅಂತ ಹೇಳಿ ಮಾರ್ಷಲ್ ನೇಶಮಣಿ ನೇತೃತ್ವದಲ್ಲಿ ಒಂದು ಪಾರ್ಟಿ ಶುರುವಾಗುತ್ತೆ. ತಿರುವಾಂಕೂರು ತಮಿಳುನಾಡು ಕಾಂಗ್ರೆಸ್ ಅನ್ನುವಂಥ ಹೋರಾಟ ಶುರುವಾಗುತ್ತೆ. ಕಾಂಗ್ರೆಸ್ ನೇತೃತ್ವದಲ್ಲಿ ಈ ಹೋರಾಟ ಶುರುವಾದಾಗ ಕಾಂಗ್ರೆಸ್ನಿಂದ ಈ ಹೋರಾಟ ಶುರುವಾಯಿತು. ಈ ಹೋರಾಟ ಶುರುವಾದ ನಂತರ 1950ರಿಂದ 56 ತನಕ ಹೋರಾಟ ಆಗಿ 1956ರಲ್ಲಿ ರಾಜ್ಯಗಳ ಮರು ವಿಂಗಡಣೆ ಆಯ್ತಲ್ಲ, ಆ ಸಮಯದಲ್ಲಿ ಕನ್ಯಾಕುಮಾರಿ ಕೇರಳದಿಂದ ತಮಿಳುನಾಡಿಗೆ ಸೇರ್ಪಡೆ ಆಯಿತು. ಅವತ್ತು ಆ ಘಟನೆಯಿಂದ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ನ ಅಲೆ ಕನ್ಯಾಕುಮಾರಿಯಲ್ಲಿದ್ದರೆ, ನಾನು ಅವಾಗಲೇ ಒಂದು ಘಟನೆ ಹೇಳಿದೆ, 1982ರಲ್ಲಿ ಆದಂತಹ ಮಹಿಳೆಯರು ಸ್ನಾನಕ್ಕೆ ಹೋಗೋದಕ್ಕೆ ಬಿಡದೇ ಇರುವಂತಹ ಒಂದು ಘಟನೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಅವಕಾಶವನ್ನು ತೆರೆದಿಡ್ತು. ಹೀಗಾಗಿ ದ್ರಾವಿಡ ಅಸ್ಮಿತೆ, ಹಿಂದೂ ವಿರೋಧಿ ಹೇಳಿಕೆಗಳು ಇವ್ಯಾವುದು ಕೂಡ ಇಲ್ಲಿ ವರ್ಕೌಟ್ ಆಗಲಿಲ್ಲ. 2 ರಾಷ್ಟ್ರೀಯ ಪಾರ್ಟಿಗಳ ನಡುವೆ ಜಿದ್ದಾಜಿದ್ದಿ ಇರುವಂತಹ ಲೋಕಸಭಾ ಕ್ಷೇತ್ರ.